ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ 2022ರ ಟಿ ಇ ಟಿ ಪೇಪರ್ 2ರ ವಿಜ್ಞಾನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು? ನಿಮಗಾಗಲೇ ಗೊತ್ತಾಗಿರ್ಬೋದು ಯಾವುದು ಅಂದರೆ ಅಂಪಿಯರ್, ವಿದ್ಯುತ್ ಪ್ರವಾಹದ SI ಮಾನ. ಅದೇ ರೀತಿಯಾಗಿ ಮಸೂರ ಸೂತ್ರವನ್ನು ನೋಡಿದಾಗ ಇಲ್ಲಿ ಯಾವುದು ಬರ್ತದೆ ಅಂದರೆ 1/v ಮೈನಸ್ 1/u = 1/f. ಇದು ಮಸೂರದ ಸೂತ್ರವಾಗಿದೆ. ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವು ಈ ನಿಯಮವನ್ನು ಆಧರಿಸಿದೆ. ನೋಡಿರಿ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದಪ್ಪ ಅಂದರೆ ಫ್ಲೆಮಿಂಗ್ನ ಎಡಗೈ ನಿಯಮ. ಫ್ಲೆಮಿಂಗ್ನ ಎಡಗೈ ನಿಯಮವಾಗಿದೆ. ನೆಕ್ಸ್ಟ್, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಅಂದರೆ ಸೂರ್ಯೋದಯ ಬೇಗ ಆಗ್ತದೆ, ಸೂರ್ಯಾಸ್ತ ಲೇಟಾಗಿ ಆಗ್ತದೆ. ಇದಕ್ಕೆ ಕಾರಣ ಯಾವುದಂದ್ರೆ ವಾಯುಮಂಡಲದಲ್ಲಿನ ವಕ್ರೀಭವನ ಕಾರಣವಾಗಿದೆ. ದ್ರವ್ಯರಾಶಿ m ಮತ್ತು ವೇಗ v ಹೊಂದಿರುವ ವಸ್ತುವಿನ ಸಂವೇಗ ಯಾವುದಂದ್ರೆ m × v. ಯಾವುದ್ರಿ? m × v. ದ್ರವ್ಯರಾಶಿ ಇಂಟು ವೇಗ ಅಂತ ಮಾಡ್ತಾ ಇದ್ದೇವೆ. ಭೂಮಿಯ ಮೇಲೆ ಒಂದು ವಸ್ತುವು 60 ನ್ಯೂಟನ್ ತೂಗುತ್ತದೆ. ಚಂದ್ರನ ಮೇಲೆ ಅದರ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಚಂದ್ರನ ಮೇಲೆ ಅದರ ತೂಕ ಎಷ್ಟಾಗುತ್ತಪ್ಪ ಅಂದರೆ 10 ನ್ಯೂಟನ್ ಆಗ್ತಾ ಇದೆ. ಇನ್ನು 127ನೇ ಪ್ರಶ್ನೆಯನ್ನು ನೋಡಿದಾಗ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ಬಳಸುವ ಹೈಡ್ರೋಮೀಟರ್ಗಳು ಆಧರಿಸಿದ ತತ್ವ ಯಾವುದು? ಹೈಡ್ರೋಮೀಟರ್ಗಳು ಆಧರಿಸಿರುವಂಥ ತತ್ವ ಯಾವುದು ಅಂದರೆ ಆರ್ಕಿಮಿಡಿಯಸ್ರ ತತ್ವವನ್ನು ಆಧರಿಸಿವೆ. ಅದೇ ರೀತಿಯಾಗಿ ದ್ರವರೂಪದ ಅಲೋಹ ಯಾವುದು? ಬ್ರೋಮಿನ್. ದ್ರವರೂಪದ ಅಲೋಹ. ವಿನೆಗರ್ನ ಅಣುಸೂತ್ರ CH3COOH. OOH ಅಂತ ಕರೀತಾ ಇದ್ದಾವೆ. ಇದು ವಿನೆಗರ್ನ ಅಣುಸೂತ್ರವಾಗಿದೆ. N ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? N ಕಕ್ಷೆಯಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 32 N ಕಕ್ಷೆಯಲ್ಲಿದ್ದಾವ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ದ್ರವ್ಯರಾಶಿಯ ಅನುಪಾತ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದ್ರವ್ಯರಾಶಿಯ ಅನುಪಾತ ಎಷ್ಟಂದರೆ 1:8. ಇಲ್ಲಿ 8:1 ಅಂದರೆ ಉಲ್ಟಾ ಅಂದ್ರೆ ಹೈಡ್ರೋಜನ್ ಆಕ್ಸಿಜನ್ ಆಗಲ್ಲ. ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣ ಎಷ್ಟು ಇರ್ತಾವೆ? 1:8 ಅಂತ ಹೇಳ್ತಾ ಇದೆ. ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ ಯಾವುದಪ್ಪ ಅಂದರೆ ಮೀಥೇನ್. ಸಂಪೀಡಿತ ನೈಸರ್ಗಿಕ ಅನಿಲದ ಪ್ರಮುಖ ಘಟಕ. ಅಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ. ಅಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ ಯಾವುದು ಅಂತ ಕೇಳ್ತಿದ್ದಾನ್ರಿ. ಅಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರ ಯಾವುದಂದ್ರೆ CnH2n. ಇದು ಅಲ್ಕೇನ್ಗಳ ಸಾಮಾನ್ಯ ಅಣುಸೂತ್ರವಾಗಿದೆ. ಇನ್ನು ಹೈಡ್ರೋಜನ್ನ ಕ್ಯಾಲೋರಿ ಮೌಲ್ಯ ಯಾವುದು ಅಂತ ಕೇಳ್ತಾನೆ. 1,50,000 ಕಿಲೋಜೌಲ್ kg/kg. ಇಲ್ಲೈತ್ರಿ ಆಪ್ಷನ್ ಎ 1,50,000 ಕಿಲೋಜೌಲ್/kg. ನೆಕ್ಸ್ಟ್, ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವ ಸಂಶ್ಲೇಷಿತ ಎಳೆ ರೇಯಾನ್. ಕೃತಕ ರೇಷ್ಮೆ ಎಂದು ಕರೆಯಲ್ಪಡುವಂತಹ ಸಂಶ್ಲೇಷಿತ ಎಳೆಯನ್ನು ರೇಯಾನ್ ಅಂತ ಕರೀತಾ ಇದ್ದಾವೆ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ
ಬಿ ಪಟ್ಟಿಯಲ್ಲಿರುವ ಕಾರ್ಯಗಳನ್ನು ಎ ಪಟ್ಟಿಯಲ್ಲಿರುವ ಕಣದಂಗಳದೊಂದಿಗೆ ಸರಿಯಾಗಿ ಜೋಡಿಸಿ ಗುಂಪು ಮಾಡಿರಿ ಅಂತ ಹೇಳಿದಾನೆ. ನೋಡ್ರಿ, ಮೈಟೋಕಾಂಡ್ರಿಯಾ ಇದು ಯಾವುದಂದ್ರೆ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತಾ ಇದ್ದಾವೆ. ಕೋಶದ ಶಕ್ತಿ ಕೇಂದ್ರ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್ ದ್ಯುತಿ ಸಂಶ್ಲೇಷಣ ಕ್ರಿಯೆ. ಲೈಸೋಸೋಮ್ ಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರಿತಾ ಇದ್ದಾವೆ ಲೈಸೋಸೋಮನ್ನು. ಹಾಗಾದರೆ ಒಂದನೇದ್ದು ಬಿ, ಎರಡನೇದು ಸಿ, ಮೂರನೇದು ಎ ಅಂದರೆ ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ಇನ್ನು ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವ ಪ್ರಾಣಿ ಅಂಗಾಂಶ ಅಡಪೋಷ್ ಅಂಗಾಂಶ. ಕೊಬ್ಬಿನ ಸಂಗ್ರಹಣೆಗಾಗಿ ವೈಶಿಷ್ಟ್ಯತೆಯನ್ನು ಪಡೆದಿರುವಂಥ ಪ್ರಾಣಿ ಅಂಗಾಂಶ ಯಾವುದಂದ್ರೆ ಅಡಪೋಸ್. ಉಸಿರಾಟ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗದ ಮೂಲ ಕಾರ್ಯ. ಉಸಿರಾಟ ಅನಿಲಗಳ ವಿನಿಮಯ ಕಂಡುಬರುವ ಮಾನವನ ಶ್ವಾಸಾಂಗವ್ಯೂಹದ ಮೂಲ ಕಾರ್ಯ ಯಾವುದು ಅಂತ ಕೇಳ್ತಿದ್ದಾನ್ರಿ. ಯಾವುದಂದ್ರೆ ಯಾವ್ದು ಹೇಳ್ರಿ? ಅಲ್ವಿಯೋಲೈ. 139 ನಿಶ್ಚೇಚನದ ನಂತರ ಬೀಜವಾಗಿ ಬೆಳೆಯುವ ಹೂವಿನ ಭಾಗ ಯಾವುದು? ಅಂಡಕ. ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಹಾಗೂ ಮೂಲ ಘಟಕಗಳು ಕ್ರಮವಾಗಿ ಸಾಮ್ರಾಜ್ಯ ಮತ್ತು ಪ್ರಭೇದ. ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆ. ಇಲ್ಲೊಂದು 41 ಬಿಟ್ಟೇವಲ್ಲ. ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಮೆಡುಲಾ. ರಕ್ತದ ಒತ್ತಡದಂತಹ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಹಿಮ್ಮೆದುಳಿನ ಭಾಗ ಯಾವುದಂದ್ರೆ ಮೆಡುಲಾ. ನೆಕ್ಸ್ಟ್ ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆ ಪ್ರಕ್ರಿಯೆ. ಅಂಡಾಣುಗಳ ಕಡೆಗೆ ಪರಾಗನಳಿಕೆಗಳ ಬೆಳವಣಿಗೆಯ ಪ್ರಕ್ರಿಯೆಯು ಏನಂದ್ರೆ ರಾಸಾಯನಿಕ ಅನುವರ್ತನೆ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ದೊಡ್ಡ ಆಣೆಕಟ್ಟುಗಳ ನಿರ್ಮಾಣದಿಂದಾಗುವ ಒಂದು ಅನುಕೂಲ. ದೊಡ್ಡ ಆಣೆಕಟ್ಟುಗಳ ನಿರ್ಮಾಣದಿಂದಾಗುವ ಅನುಕೂಲ ನೋಡ್ರಿ ಯಾವುದು? ನೀರಾವರಿ, ವಿದ್ಯುತ್ ಉತ್ಪಾದನೆಗೆ ಬೇಕಾದಷ್ಟು ನೀರು ಸಂಗ್ರಹಣೆ ಮಾಡಬಹುದು. ಇನ್ನು ಅಲ್ಲಿಂದ ಅರಣ್ಯ ನಾಶ ಅನುಕೂಲ ಕೇಳಿದಂದರೆ ಇದು ಅನುಕೂಲ ಆಗ್ತದೆ. ನೆಕ್ಸ್ಟ್ ಡಾಲ್ಟನ್ ಪರಮಾಣು ಸಿದ್ಧಾಂತದಲ್ಲಿ ಪರಮಾಣುವಿನ ಪರಿಕಲ್ಪನೆಯು ಜೆ ಥಾಮ್ಸನ್ ರುದರ್ಫೋರ್ಡ್ ಪರಮಾಣು ಸಿದ್ಧಾಂತದ ಆವಿಷ್ಕಾರದ ನಂತರ ಬದಲಾವಣೆಗೆ ಒಳಪಟ್ಟಿತು. ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು. ನೋಡ್ರಿ, ವಿಜ್ಞಾನವು ಒಂದು ಅಂತರ್ಶಾಸ್ತ್ರೀಯ ಕಲಿಕೆ ಅಲ್ಲ. ವಿಜ್ಞಾನವು ಸಂದೇಹವಾದದ್ದನ್ನು ಪ್ರೇರೇಪಿಸುತ್ತದೆ ಅಂತೂ ಅಲ್ಲ. ವಿಜ್ಞಾನವು ಸತ್ಯಾಂಶಗಳ ರಾಶಿ ಹೌದು, ಆದರೆ ವಿಜ್ಞಾನ ಸತ್ಯಾಂಶಗಳ ರಾಶಿ ಕೆಲವೊಂದು ಸಮಯದಲ್ಲಿ ತಾತ್ಕಾಲಿಕವಾದದ್ದು ಆಗುತ್ತೆ. ಹೀಗಾಗಿ ವಿಜ್ಞಾನವು ಯಾವಾಗಲೂ ತಾತ್ಕಾಲಿಕವಾದದ್ದು ಅಂತೇಳಿ ಕರಿತಾ ಇದ್ದಾರ. ವಿವರಿಸುವುದು, ಅಭ್ಯಸಿಸುವುದು ಅಂದರೆ ವಿವರಿಸುವುದು, ಅಭ್ಯಸಿಸುವುದು ಒಂದು ಹೊಂದಾಣಿಕೆ ಐತಿ. ಅದೇ ರೀತಿ ಟೀಕೆ ಮಾಡ್ಬೇಕಂದ್ರೆ ಅದನ್ನು ಮೌಲ್ಯೀಕರಿಸ್ಬೇಕು. ಹೌದ್ರಿ, ಅದಕ್ಕೆ ಸಂಬಂಧವನ್ನು ಹೊಂದಿರ್ತದೆ. ನಿಗಮನ ಬೋಧನಾ ವಿಧಾನವು ಒಳಗೊಂಡಿರುವ ತತ್ವ ಯಾವುದು ಅಂದ್ರೆ ನಿಯಮದಿಂದ ಉದಾಹರಣೆಗೆ. ನಿಯಮದಿಂದ ಉದಾಹರಣೆಗೆ ಯಾವುದೇ ಒಂದು ಸಮತಲದ ಮೇಲೆ ಉರುಳುತ್ತಿರುವ ಚೆಂಡು ಸ್ವಲ್ಪ ಸಮಯದ ನಂತರ
ಸ್ಥಿರಗೊಳ್ಳುತ್ತದೆ. ಈ ಹೇಳಿಕೆಯನ್ನು ಪ್ರತಿನಿಧಿಸುವ ವಿಶೇಷಾಂಶದ ವರ್ಗ ಯಾವುದು ಅಂದರೆ ವಿಧಾನ ಅಂತ ಕರಿತಾ ಇದ್ದಾಗ ಇದೊಂದು ವಿಧಾನ. ಇನ್ನು 48 ಶಿಕ್ಷಕರು ತರಗತಿಯಲ್ಲಿ ಪ್ರತಿ ಬೋಧನಾಂಶದ ಬಳಿಕ ಪ್ರಶ್ನಿಸುತ್ತಾರೆ. ಇಲ್ಲಿ ಶಿಕ್ಷಕರು ಬಳಸುವ ಮೌಲ್ಯಮಾಪನದ ವಿಧ ಯಾವುದು ಅಂತ ಕೇಳಿದ್ದಾರೆ. ಯಾವುದಂದರೆ ರೂಪನಾತ್ಮಕ ಮೌಲ್ಯಮಾಪನ. ಪ್ರತಿ ಬೋಧನಾಂಶದಲ್ಲಿ ಹೋಗಿತ್ತು ಅಂದ್ರೆ ರೂಪನಾತ್ಮಕ. ಸಮಗ್ರ ಅಂದ್ರೆ ವಾರ್ಷಿಕ ಬರ್ತದೆ. ಸಂಕಲನಾತ್ಮಕ ಅಂದ್ರೆ ಅರ್ಧ ವಾರ್ಷಿಕ ಅಂತ ಬರ್ತಾ ಇದೆ. ಇನ್ನು ಪ್ರಾಯೋಗಿಕ ಬೋಧನಾ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ. ಪ್ರಾಯೋಗಿಕ ಬೋಧನಾ ವಿಧಾನವು ಪ್ರದರ್ಶನ ಬೋಧನಾ ವಿಧಾನಕ್ಕಿಂತ ಹೆಚ್ಚು ಸೂಕ್ತ, ಏಕೆಂದರೆ ಪ್ರಯೋಗದಲ್ಲಿ ವಿದ್ಯಾರ್ಥಿಗಳು ಸ್ವ ಅನುಭವವನ್ನು ಪಡೆಯುತ್ತಾರೆ. ಇದು ಮೇನ್ ರೀ. ಪ್ರದರ್ಶನ ಬೋಧನೆಯಲ್ಲಿಯೇ ಸ್ವ ಅನುಭವ ಪಡೆಯಲ್ಲ, ಆದರೆ ಪ್ರಾಯೋಗಿಕದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸ್ವ ಅನುಭವವನ್ನು ಪಡಿತಾ ಇದ್ದಾರಾ. ಈ ಕೆಳಗಿನವುಗಳಲ್ಲಿ ಯಾವುದು ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದೆ? ಅಗತ್ಯ ಹೇಳಿಕೆ ಅಲ್ಲ. ವಿಜ್ಞಾನ ಮೇಳಕ್ಕೆ ಸಂಬಂಧಿಸಿದಂತಹ ಅಗತ್ಯ ಹೇಳಿಕೆ ಅಲ್ಲ ಅಂತ ಕೇಳ್ತಿದ್ದಾನ. ಯಾವುದಲ್ಲಪ್ಪ ಅಂದರೆ ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು. ಪ್ರದರ್ಶನ ಫಲಕಗಳನ್ನು ಪ್ರದರ್ಶಿಸಲು ಉತ್ತೇಜಿಸುವುದು ಸರಿಯಾದ ಉತ್ತರವಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹೇಳಿರುವಂಥ ವಿಷಯ ಅರ್ಥವಾಗ್ತಿತ್ತು ಅಂದರೆ ಅಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಯಾಕಪ್ಪ ಅಂದರೆ ಪ್ರತಿದಿನದಲ್ಲಿ 1 ರಿಂದ 2 ಕ್ಲಾಸ್ಗಳು ಏನಾಗ್ತಾ ಇದ್ದಾವೆ ಮಾಡ್ತಾ ಇರುವಂತಹ ಆಲೋಚನೆಯನ್ನು ಮಾಡಿದ್ದೇವೆ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನೂ ತಪ್ಪುಗಳಿದ್ದರೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.